ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಅಂಗವಿಕಲರಿಗೆ ಮಾಡುತ್ತಿರುವ ಅನ್ಯಾಯ ತಹಶೀಲ್ದಾರ್ ಕಚೇರಿಯನ್ನು 2ನೇ ಹಂತದಲ್ಲಿದೆ. ಅಂಗವಿಕಲರು ಮಾನ್ಯ ತಹಶೀಲ್ದಾರರಿಗೆ ತನ್ನ ಗೋಳನ್ನು ಹೇಳ್ಕೊಳ್ಳುವುದಕ್ಕೆ ಹೋಗಬೇಕಾದ್ರೆ ಮೆಟ್ಲು ಹತ್ತಿ ಏರ್ತಾ ಹೋಗಬೇಕು. ನೋಡಿ ಅಬ್ಬಬ್ಬ, ಈ ಅಂಗವಿಕಲರು ಮೆಟ್ಟಿಲು ಹತ್ತುವಾಗ ಎಷ್ಟು ಕಷ್ಟಪಡ್ತಿದ್ದಾರೆ. ಅಂಗವಿಕಲರು ಇನ್ನು ಹತ್ತುವಾಗ ಅಲ್ಲಿನ ಸಿಬ್ಬಂದಿಗಳು ಕೂಡ ಸಹಾಯಕ್ಕೆ ಬರ್ತಿಲ್ಲ. ಅಲ್ಲಿನ ತಹಶೀಲ್ದಾರರು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಏನಾದರೂ ಅಂಗವಿಕಲರು ಏನೇನೋ ಅತಿ ಏರ್ತಿರುವಾಗ ಪ್ರಜ್ಞೆ ತಪ್ಪಿ ಬಿದ್ದರೆ ಅವರ ಜೀವನೇ ಕಳೆದುಕೊಳ್ಬೇಕಾಗ್ತದೆ. ಮಾನ್ಯ ತಹಶೀಲ್ದಾರರು ತನ್ನ ಕಚೇರಿಗೆ ಬರುವ ಅಂಗವಿಕಲರಿಗೆ ವೀಲ್ ಚೇರ್ ಮುಖಾಂತರ ಅಥವಾ ತನ್ನ ಸಿಬ್ಬಂದಿಗಳ ಸಹಾಯ ಮುಖಾಂತರ ತಮ್ಮನ್ನು ಭೇಟಿ ಮಾಡಿಸಿಕೊಳ್ಳುವಂತೆ ಅಂಗವಿಕಲರ ಒಂದು ಕೊರತೆಯನ್ನು ಆಲಿಸಿಕೊಂಡು ಅವರನ್ನು ಪುನಃ ಅದೇ ರೀತಿ ಧೈರ್ಯವಾಗಿ ಕಳುಹಿಸಬೇಕು. ಕೂಡಲೇ ದಂಡಾಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ಅಂಗವಿಕಲರ ಸಹಾಯಕ್ಕೆ ಬರಬೇಕೆಂದು ಈ ಮಾಧ್ಯಮದ ಮುಖಾಂತರ ತಿಳಿಸಲಾಗಿದೆ. ತಹಶೀಲ್ದಾರ್ ಕಚೇರಿಗೆ ಬಂದಿರುವ ಅಂಗವಿಕಲರು ಹೇಳ್ತಾರೆ, ನಾವು ಸರಿಸುಮಾರು 1 ವರ್ಷದಿಂದ ಮಾನ್ಯ ತಹಶೀಲ್ದಾರ್ ಕಚೇರಿಗೆ ಅಲೆದಾಡ್ತಿದ್ದೇವೆ. ತಹಶೀಲ್ದಾರ್ ಕ್ಯಾರೆ ಎನ್ನುತ್ತಿಲ್ಲ, ನಮ್ಮ ಬಗ್ಗೆ ಒಂದು ಮಾತು ಕೂಡ ಸರಿಯಾಗಿ ವರ್ತಿಸ್ತಿಲ್ಲ, ನಮ್ಮನ್ನು ಅಗೌರವದಿಂದ ನೋಡ್ತಿದ್ದಾರೆ. ನಾವು ಏನಾದರೂ ಮಾನ್ಯ ತಹಶೀಲ್ದಾರರಿಗೆ ಭೇಟಿ ಮಾಡಬೇಕಾದ್ರೆ ಒಂದೊಂದು ಮೆಟ್ಟಿಲು ಹಾಗೂ ಏಣಿ ಹತ್ತುವ ಸಮಯದಲ್ಲಿ ನಮ್ಮ ಪ್ರಜ್ಞೆ ತಪ್ಪಿ ಹಾಗೂ ನಾವು ನಡೆದಿರುವ ಏನಾದರೂ ಅವಘಡವಾದರೆ ನೇರವಾಗಿ ಅಧಿಕಾರಿಗಳೇ ಕಾರಣವಾಗಿರ್ತಾರೆ ಎಂದು ಮಾಧ್ಯಮದ ಮುಂದೆ ಅಂಗವಿಕಲರು ಹೇಳ್ತಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಅಂಗವಿಕಲರ ಪ್ರಾಣವನ್ನೇ ಹೀರ್ತಿದ್ದಾರೆ ವಿನಃ ಅಂಗವಿಕಲರಿಗೆ ಯಾವುದೇ ರೀತಿಯ ಸಹಾಯ ಮಾಡ್ತಿಲ್ಲ. ಗ್ರಾಮೀಣ ಭಾಗದ ಅಂಗವಿಕಲರು ಮಾನ್ಯ ತಾಲೂಕು ಕಚೇರಿಗೆ ಬರಬೇಕೆಂದ್ರೆ 50ರಿಂದ 60 ಕಿಲೋಮೀಟರ್ ಅಂತರ ದೂರದಿಂದ ಬರಬೇಕು. ಕಚೇರಿಗೆ ಬಂದ ಮೇಲೆ ಇಲ್ಲಿ ಯಾವುದೇ ರೀತಿ ಸಹಾಯ ಸಹಕಾರ ಸಿಗ್ತಿಲ್ಲ. ನಮ್ಮ ಕುಟುಂಬದಲ್ಲಿ ಏನಾದರೂ ಕೆಲಸಕ್ಕೋಸ್ಕರ ಸುತ್ತಾಡೋದು, ನಾನು ಅಂಗವಿಕಲರಿದ್ರೂ ಕೂಡ ನಾನೇ ಸುತ್ತಾಡಬೇಕು. ಈ ಕಡೆ ಬಂದರೆ ಅಧಿಕಾರಿ ಈ ಥರ ಮನೆಯಲ್ಲಿ ಕುಳಿತುಕೊಂಡ್ರೆ ಯಾವ ಕೆಲಸ ಆಗ್ತಿಲ್ಲ, ನಾವು ಏನಿರ್ಬೇಕಾ ಅಥವಾ ಸಾಯ್ಬೇಕಾ ಎಂದು ತನ್ನ ಗೋಳನ್ನು ಮಾಧ್ಯಮದ ಮುಂದೆ ತೋಡ್ಕೊಂಡಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಯಾಕೆ ಬಂದ್ರಿ ಎಂದ ನಿಮ್ದು? ये देखो साहब, हमारा श्रद्धा 138 गुंठे जमीन है. मैं 2 साल से वहाँ फिर रहा हूँ. मेरे को कोई देखने के लिए तैयार नहीं है. दत्तू सर कह रहे हैं तो दत्तू सर को मारे, तहसीलदार साहब कह गए तो उधर जाओ. जिन्होंने मेरे को खाली फिरानी में है. मैं बेटियों से सही है, मैं बेटियों मेरा बाप बेटियों दादा लोग हम क्या बोले जिसका उसको आप सर्वाइव करके दे दो. हाँ, जिन्होंने केस होगा. 2 साल से वहाँ फिर रहा हूँ. ऊपर चढ़ने को नीचे उतरने को रास्ते मेरे को बहुत तकलीफ हो रही. और मेरा ये सर्वे नंबर 75 खेत के अंदर उसको ये करो बोल तो जेल को भी आ तो ये बल्कि 2 साल से वहाँ फिरा रहे. ज़्यादा बात करे तो ये कर रहा, हरासमेंट कर रहा मेरे को. इसका न्याय मिलना मेरे को. कौन हरासमेंट कर रहा है? तहसीलदार. क्या बोलकर? जेल को भी आ तो तेरे ऊपर ये केस कर तो ये कर तो बल्कि मेरे को ये कर रहा. मेरा ज़मीन है सर्वे नंबर 75, उसके अंदर बेटे सबको कितना देना है? 4 एकड़ 5 गुंठे और जो है 1 एकड़ 20 गुंठे, 1 एकड़ ये दो वास्ते आने के वास्ते बहुत मेरे को तकलीफ हो रहा. फिर भी उन्हें मानने को तैयार नहीं है. वह गिर गया तो कैसा मेरा कुटुंब को देखने वाला कौन है? क्या कोई भी नहीं है. ये तहसीलदार मेरे को कोई बात ये करने के लिए रेस्पेक्ट नहीं दे रहा.